ಇದು ಗತಿಯಾಗಿದೆ ಇಲ್ಲಿ ಹೊಸನಗರದಲ್ಲಿ ಮೊನ್ನೆ ನಡೆದಂಥ ಒಂದು ವಿಚಿತ್ರವಾಗಿರ್ತಕ್ಕಂಥ ವಾತಾವರಣ. ಹಾಲಪ್ಪನವ್ರು ಹೇಳಿದ್ರು, ನಾನು ಕೂಡ ಒತ್ತಾಯ ಮಾಡ್ತೀನಿ, ಅಷ್ಟು ರಾತ್ರಿ ಬಂದಿದ್ದಾನಲ್ಲ ಆತನ ಕಳಿಸ್ದವ್ರು ಯಾರು ಅನ್ನೋಂಥದ್ದೇ ಎನ್ಕ್ವೈರಿ ಮಾಡಬೇಕು. ನೀವು ಯಾವ ಉದ್ದೇಶಕ್ಕೋಸ್ಕರ ಕಳಿಸಿದ್ರು? ಏನು ಸ್ವಾಮಿರಾಯರನ್ನ ಮುಗಿಸ್ಲಿಕ್ಕಾಗಿ ಕಳಿಸ್ಯಾರ? ಅಲ್ಲಿ ಮಲಗಿರ್ತಾನೆ, ತಲೆ ಮೇಲೆ ಹೊಡೆದು ಬಾ ಅಂತೇಳಿ ಹೇಳಿ ಏನಾರು ಕಳಿಸಿದಾರ? ನಾನು ಹೇಳ್ತೇನೆ ಹೊಸನಗರದ ಪೊಲೀಸ್ ಅಧಿಕಾರಿಗಳಿಗೆ, ನೀವು ಬಂದವರು ಇಲ್ಲೊಂದು 2 ಗೆಸ್ಟ್ ಹೌಸ್ಗಳಿದ್ದಾವೆ, ಅಲ್ಲಿ ಹೋಗೋದು ಸ್ವಲ್ಪ ಕಮ್ಮಿ ಮಾಡಿ. ನಿಮ್ಮನ್ನು ಹಾಳು ಮಾಡಿ ತೆಗೆಯೋದು ಆ ಜಾಗದಲ್ಲೇ. ನಿಮ್ಗೆ ಕುಡಿಯೋದು ಅದು ಇದು ಏನಾರು ಇದ್ರೆ ಸ್ವಲ್ಪ ಮನೆಗೆ ತಂದು ತರಿಸ್ಕೊಂಡು ಎಂತಾರು ಕುಡಿದು ಎಂತಾರು ಮಾಡಿ. ನಾನು ತೀರಾ ಒಳ್ಳೆಯವರಾಗಿರ್ಬೇಕು ಅಂತ ಹೇಳೋದಲ್ಲ, ಇರ್ತಾವ್ರಿ ಮನುಷ್ಯ ಆಗಿ. ಅವರು 24 ಗಂಟೆ ಡ್ಯೂಟಿ ಮಾಡ್ತಾರೆ. ಏನೋ ಒಂದು ಸಂತೋಷವಾಗಿ ಒಂದು ಅರ್ಧ ಗಂಟೆ ಇರೋಣ ಅಂತ ಹೇಳಿ ಅಪೇಕ್ಷೆ ಪಟ್ಟರೆ ಆ ಗೆಸ್ಟ್ ಹೌಸಿಗೆ ಹೋಗ್ಬೇಡಿ. ನಿಮ್ಗೆ ಅಪಾಯ ಆದ ಗೆಸ್ಟ್ ಹೌಸ್. ಈಗ ನೋಡಿ, ಆ ಗೆಸ್ಟ್ ಹೌಸಿನ CCTVಗಳು ಅದು ಇದು ಮಾಡಿದ್ರೆ ನೀವು ಸಬ್ ಇನ್ಸ್ಪೆಕ್ಟರ್ ಯಾರು ಹೋಗಿದ್ರು ಅವತ್ತು ಗೊತ್ತಾಗ್ತದೆ. ಹೊಸ ವರ್ಷ ಆಚರಿಸಿಗೆ ಭಾಳ ಎಚ್ಚರಿಕೆಯಿಂದ ಇರುವಂಥದ್ದು ಅಗತ್ಯ ಇದೆ. ಇಲ್ಲಿ ಒಬ್ಬ ಪೊಲೀಸ್ ಹಾಳಾದ್ರಡ್ಡಿ ಇಲ್ಲ, ಇಡೀ ಪೊಲೀಸರ ಬಗ್ಗೆ ಬೈತಾರೆ ಜನ. ಅದು ಇವತ್ತು ಪ್ರಾಮಾಣಿಕವಾಗಿ ಕೆಲಸ ಮಾಡುವಂಥವ್ರು, ಜೀವದಂಗೆ ತೊರೆದು ಕೆಲಸ ಮಾಡುವಂಥವ್ರು ಬೇಕಾದಷ್ಟು ಜನ ಪೊಲೀಸ್ನವ್ರು ನಮ್ಮ ನಡುವೆ ಇದ್ದಾರೆ.